ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಸೂಪರಾಗಿ ಸಖತ್ತಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತು ನಿಮ್ಗಳ ಜೊತೆ ಒಂದು ವಿಷಯನ ಹಂಚ್ಕೊಳ್ಬೇಕಂತ ಇದ್ದೀನಿ, ಶೇರ್ ಮಾಡ್ಕೊಳ್ಬೇಕಂತ ಇದ್ದೀನಿ. ಇನ್ಫಾರ್ಮೇಟಿವ್ ವಿಷಯ ಇದು. ಸೊ ದಯವಿಟ್ಟು ಎಲ್ಲರೂ ಕ್ಲಿಯರಾಗಿ ವಿಡಿಯೋನ ನೋಡಿ ಆ್ಯಂಡ್ ಅರ್ಥ ಮಾಡ್ಕೊಳ್ಳಿ, ಬಿಕಾಸ್ ತುಂಬ ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ವಿಡಿಯೋನ ಸ್ಕಿಪ್ ಮಾಡಿದಾಗೆ ವಿಡಿಯೋನ ನೋಡಿ ಆ್ಯಂಡ್ ತಿಳ್ಕೊಳ್ಳಿ ಏನು ಎಕ್ಸಾಕ್ಟ್ ಆಗಿರೋ ಒಂದು ವಿಷಯ ಇದೆ ಅಂತ. ಸೊ ನೋಡಿ ಗೈಸ್, ರೀಸೆಂಟಾಗಿ ಒಂದು 2-3 ಇಯರ್ಸ್ನಿಂದ ಒಂದು ಸ್ಕ್ಯಾಮ್ ನಡೀತಾ ಇದೆ ಮಾರ್ಕೆಟ್ನಲ್ಲಿ. ಸೊ ಏನಪ್ಪ ಸ್ಕ್ಯಾಮ್ ಅಂದರೆ, ನಾರ್ಮಲಿ ನೀವು ಒಂದು ವೇಳೆ ಎಲ್ಲಾದರೂ ಒಂದು ನಿಮ್ಮ ನಂಬರ್ ಕೊಟ್ಟಿರ್ತೀರ, ಲೈಕ್ಲಿ ಒಂದು ಜಾಬ್ಗೋಸ್ಕರ ಅಥವಾ ಎಲ್ಲಾದರೂ ಒಂದು ನಿಮ್ಮ ಡೇಟಾ ಎಲ್ಲ ಕಡೆ ಲೀಕ್ ಆಗ್ತಾ ಇರುತ್ತೆ. ನಾರ್ಮಲಿ ಡೇಟಾ ಎಲ್ಲ ತುಂಬ ಲೀಕ್ ಆಗ್ತಾ ಇರುತ್ತೆ ಎಲ್ಲ ಕಡೆ. ಸೊ ಈ ಡೇಟಾನ ತೊಗೊಂಡು ನಿಮಗೆ ವಾಟ್ಸಪ್ ಮೇಲೆ ಒಂದು ಟೆಕ್ಸ್ಟ್ ಬರುತ್ತೆ. ನಿಮ್ಮದೆಲ್ಲ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಇರುತ್ತಲ್ಲ, ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಟೆಕ್ಸ್ಟ್ ಬರುತ್ತೆ. ನಿಮಗೆ ಜಾಬ್ ಬೇಕಾ ಅಥವಾ ವರ್ಕ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅಂತ ಟೆಕ್ಸ್ಟ್ ಬರುತ್ತೆ. ಸೊ ಈ ಒಂದು ಟೆಕ್ಸ್ಟ್ ಬಂದಾದಮೇಲೆ ಅವ್ರು ಏನಂತಾರೆ, ವಾಟ್ಸಪ್ನಲ್ಲಿ ನಾರ್ಮಲಾಗಿ ಈ ಥರ ಕೇಳ್ತಾರೆ ನಿಮಗೆ, ಈ ಥರ ನಮ್ಮ ಹತ್ರ ಆಪ್ಷನ್ಸ್ ಇದೆ, ಈ ಥರ ವರ್ಕ್ ಇದೆ, ಏನಪ್ಪ ವರ್ಕ್ ಅಂತ ನೀವು ಕೇಳಿದ್ರೆ ಅವ್ರು ಹೇಳ್ತಾರೆ ಈ ಥರ ಮ್ಯಾಪ್ಗೆ ರಿವ್ಯೂ ಮಾಡೋ ವರ್ಕ್ ಇದೆ ಅಂತ. ಗೂಗಲ್ ಮ್ಯಾಪ್ಸ್ ಮೇನಲ್ಲಿ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಲೊಕೇಶನ್ಸ್ ಇರ್ತಲ್ಲ, ಲೈಕ್ಲಿ ರೆಸ್ಟೋರೆಂಟ್ಸ್ ಅಥವಾ ಹೋಟೆಲ್ಸ್, ಈ ಥರ ಒಂದು ಹೋಟೆಲ್ಸ್ಗೆ ನೀವು ರಿವ್ಯೂ ಮಾಡಬೇಕಾಗುತ್ತೆ. ಆ್ಯಂಡ್ ರಿವ್ಯೂ ಮಾಡಿದಾದ್ಮೇಲೆ ನಿಮಗೆ ಇಷ್ಟು ಅಮೌಂಟ್ ನಾವು ಕೊಡ್ತೀವಿ ಫ್ರೀ ಅಂತ ಹೇಳ್ತಾರೆ ನಿಮಗೆ. ಲೈಕ್ಲಿ ಫ್ರೀ ಅಮೌಂಟ್ ಕೊಡ್ತೇವೆ, ಅಂದರೆ ವಿತೌಟ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಕೊಡ್ತೀವಿ ನಿಮಗೆ. ಪರ್ ರಿವ್ಯೂಗೆ 75 ಅಥವಾ 50 ರೂಪೀಸ್ ಅಂತ ಹೇಳ್ತಾರೆ. ಡಿಫ್ರೆಂಟ್ ಆಗಿರೋ ಒಂದು ಅಮೌಂಟ್ನ ಹೇಳ್ತಾರೆ. ಸೊ ನಾರ್ಮಲಾಗಿ ಫಸ್ಟ್ ನೀವು ರಿವ್ಯೂ ಮಾಡಿದ್ರೆ ನಿಮಗೆ ಏನು ಸ್ಟಾರ್ಟಿಂಗ್ನಲ್ಲಿ ಹೇಳ್ತಾರೆ, ವಾಟ್ಸಪ್ನಲ್ಲಿ ವಾಟ್ಸಪ್ನಲ್ಲಿ ನಿಮಗೆ ಟೆಕ್ಸ್ಟ್ ಮಾಡ್ತಾರೆ. ದೆನ್ ಈ ಥರ ಕನ್ವರ್ಸೇಷನ್ ನಡುತ್ತೆ. ನಮಗೆ ಸ್ಕ್ರೀನ್ ಮೇಲೆ ನಾನು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಡೀಟೇಲ್ಸಾಗಿ. ನನಗೆ ಬಂದಿರೋ ಪ್ರಕಾರ ನಿಮಗೆ ಹೇಳ್ತಾ ಇದ್ದೀನಿ. ಅದು ಎಲ್ಲರಿಗೂ ಸೇಮ್ ಬರುತ್ತೆ, ಇದೇ ಥರ ಬರುತ್ತೆ ಟೆಕ್ಸ್ಟ್ನ. ಸೊ ಅವ್ರು ಕನ್ವರ್ಷನ್ ಮಾಡ್ತಾರೆ, ನಿಮ್ಮ ಜೊತೆ ಮಾತಾಡ್ತಾರೆ, ನೀವು ಓಕೆ ಎಕ್ಸೆಪ್ಟ್ ಮಾಡ್ತೀರಾ. 100% ಮಾಡ್ತಾರೆ, ಯಾರೇ ಇರಲಿ 100% ಎಕ್ಸೆಪ್ಟ್ ಮಾಡ್ತೀರಾ. ಓಕೆಪ್ಪ ಟ್ರೈ ಮಾಡೋಣ, ನಮ್ದೇನು ದುಡ್ಡು ಹೋಗ್ತಾ ಇದೆ, ದುಡ್ಡು ಹೋಗ್ತಾ ಇಲ್ಲ ಅಂತ ಎಲ್ಲರೂ ಟ್ರೈ ಮಾಡ್ತೀರಾ. ಸೊ ಫಸ್ಟ್ ನೀವು ಮಾಡ್ತೀರಾ. ಅವ್ರು ಅಂತಾರೆ ಈ ಥರ ಇದೆ, ನಿಮಗೆ ಇದು ಲಿಂಕ್ ಕಳಿಸ್ತೀನಿ ನಾನು ಗೂಗಲ್ ಮ್ಯಾಪ್ ಮೇಲೆ ರೇಟಿಂಗ್ ಮಾಡಿ ಅಂತ. ಫಸ್ಟ್ ನಿಮಗೆ ವಾಟ್ಸಪ್ ಮೇಲೆ ಲಿಂಕ್ ಕಳಿಸ್ತಾರೆ. ಸೊ ಆ ಲಿಂಕ್ ಇರುತ್ತೆ, ಗೂಗಲ್ ಮ್ಯಾಪ್ ಒಂದು ಪರ್ಟಿಕ್ಯುಲರ್ ರೆಸ್ಟೋರೆಂಟ್ ಅಥವಾ ಯಾವುದೇ ಒಂದು ಲೊಕೇಶನ್ನ ಒಂದು ಏನಂತಾರೆ ಹೆಸರು ಇರುತ್ತೆ, ನೇಮ್ ಇರುತ್ತೆ, ಲೊಕೇಶನ್ ಲಿಂಕ್ ಇರುತ್ತೆ ಅದು. ಸೊ ಅಲ್ಲಿ ಹೋದಾಗ ನೀವು 5 ಸ್ಟಾರ್ ರೇಟಿಂಗ್ ಕೊಡಿ ಅಂತ ಹೇಳ್ತಾರೆ. 5 ಸ್ಟಾರ್ ರೇಟಿಂಗ್ ಅಥವಾ ಏನಾದರೂ ಒಂದು ರಿವ್ಯೂ ಕೊಡಿ ಅಂತ ಹೇಳ್ತಾರೆ ನಿಮಗೆ. ದೆನ್ ನೀವು ರಿವ್ಯೂ ಮಾಡ್ತೀರಾ. ಫಸ್ಟ್ ಒಂದು ಮ್ಯಾಪ್ ಲೊಕೇಶನ್ಗೆ ನೀವು ರಿವ್ಯೂ ಮಾಡ್ತೀರಾ. ಸೊ ರಿವ್ಯೂ ಆದಮೇಲೆ ಅವ್ರು ಏನಂತಾರೆ, ಓಕೆ ರಿವ್ಯೂ ಮಾಡಿದ್ರಲ್ಲ, ಸ್ಕ್ರೀನ್ಶಾಟ್ ಕೊಡಿ ನಮಗೆ. ಫಸ್ಟ್ ನಿಮಗೆ ಓನ್ಲಿ 5 ಸ್ಟಾರ್ ರೇಟಿಂಗ್ ಕೊಡೋಕ್ಕೆ ಹೇಳ್ತಾರೆ ಆ್ಯಂಡ್ ಸ್ಕ್ರೀನ್ಶಾಟ್ ಕೊಡಿ ಅಂತ ಹೇಳ್ತಾರೆ. ನೀವು ರೇಟಿಂಗ್ ಮಾಡಿರೋ ಮ್ಯಾಪ್ ಲೊಕೇಶನ್ನ ಒಂದು ಸ್ಕ್ರೀನ್ಶಾಟ್ ಕೊಡಿ ಅಂತ ಹೇಳ್ತಾರೆ. ವಾಟ್ಸಪ್ಗೆ ನಮಗೆ ಸೆಂಡ್ ಮಾಡಿ ಅಂತ ಹೇಳ್ತಾರೆ. ದೆನ್ ಅಲ್ಲಿಂದ ನಿಮಗೆ ನೀವು ಸೆಂಡ್ ಆದಮೇಲೆ ಓಕೆ ನೀವು ಇವಾಗ ಟೆಲಿಗ್ರಾಮ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅಥವಾ ಇದ್ದರೆ ಓಕೆ, ಇಲ್ಲಾಂದರೆ ಟೆಲಿಗ್ರಾಮ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆ್ಯಂಡ್ ಟೆಲಿಗ್ರಾಮ್ ಮೇಲೆ ನೀವು ಬಂದಾಗ ಅವ್ರು ಹೇಳ್ತಾರೆ, ನಮ್ಮ ಒಂದು ರಿಸೆಪ್ಷನಿಸ್ಟ್ ಇರ್ತಾರೆ, ರಿಸೆಪ್ಷನಿಸ್ಟ್ ಹತ್ರ ನೀವು ಈ ಒಂದು ID-ನ, ಈ ಒಂದು ಯೂನಿಕ್ ಕೋಡ್ನ ಸೆಂಡ್ ಮಾಡಿ ಅಂತ ಹೇಳ್ತಾರೆ. ಅವರೇ ಕೊಡ್ತಾರೆ, ಒಂದು ಯಾವುದಾದ್ರು ಒಂದು ಡಿಫ್ರೆಂಟ್ ಆಗಿರೋದು ಯಾವುದಾದ್ರು XYZ ಕೋಡ್ ಕೊಡ್ತಾರೆ. 1 2 3 4 5 6 ಈ ಥರ ಕೋಡ್ ಕೊಡ್ತಾರೆ. ಆ್ಯಂಡ್ ಈ ಕೋಡು ನೀವು ಅವ್ರ ಹತ್ರ ಸೆಂಡ್ ಮಾಡಿ ಆ್ಯಂಡ್ ಪೇಮೆಂಟ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಪೇಮೆಂಟ್ ಕಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಅದೇ ರೀತಿ ನಮ್ಮ ಟೆಲಿಗ್ರಾಮ್ನಲ್ಲಿರೋ ಒಂದು ಚಾನೆಲ್ನ ಅಥವಾ ಗ್ರೂಪ್ನ ಜಾಯ್ನ್ ಮಾಡಿ ಅಂತ ಹೇಳ್ತಾರೆ. ಆ ಟೆಲಿಗ್ರಾಮ್ ಚಾನಲ್ ಗ್ರೂಪ್ನ ಲಿಂಕ್ ಕೂಡ ಸೆಂಡ್ ಮಾಡ್ತಾರೆ ನಿಮಗೆ. ಸೊ ಇಲ್ಲಿಂದ ಅವ್ರ ಮೇನ್ ಫೋಕಸ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಟಾರ್ಗೆಟ್ ಮಾಡೋದು. ಏನಪ್ಪ ಅಂದರೆ ನಾರ್ಮಲಾಗಿ ಅಲ್ಲಿ ಹೇಳ್ತಾರೆ ನಿಮಗೆ ರಿಸೆಪ್ಷನಿಸ್ಟ್ ಸಪ್ರೇಟ್ ಇರ್ತಾಳೆ ಆ್ಯಂಡ್ ಗ್ರೂಪ್ ಒಂದು ಸಪ್ರೇಟ್ ಇರುತ್ತೆ, ಟೆಲಿಗ್ರಾಮ್ ಗ್ರೂಪ್ ಅವ್ರದ್ದು. ಸೊ ನಿಮಗೆ ಅಲ್ಲಿಂದ ಟಾರ್ಗೆಟ್ ಮಾಡೋಕ್ಕೆ ಹೇಳ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ನಿಮಗೆ ನೀವು ಫಸ್ಟ್ ರಿವ್ಯೂ ಕೊಡ್ತೀರಲ್ಲ, ಅಲ್ಲೇ ನಿಮಗೆ 150 ರೂಪೀಸ್ ಸೆಂಡ್ ಮಾಡ್ತಾರೆ ಫೋನ್ಪೇ ಮೇಲೆ. ನೋಡಿ, ಇದು ಗೂಗಲ್ ಮ್ಯಾಪ್ ರಿವ್ಯೂ ಕೂಡ ಇರುತ್ತೆ ಇದರಲ್ಲಿ ಸ್ಕ್ಯಾಮ್ ಮಾಡೋದು. ಇನ್ನೊಂದು ವೆಬ್ಸೈಟ್ ವಿಸಿಟ್ ಮಾಡಿ ಅಂತ ಕೂಡ ಹೇಳ್ತಾರೆ, ಅದು ಡಿಫ್ರೆಂಟ್, ಅದೇ ಸೇಮ್ ಇರುತ್ತೆ ಪ್ರೊಸೆಸ್ಸು. ಗೂಗಲ್ ಮ್ಯಾಪ್ ಪ್ಲಸ್ ವೆಬ್ಸೈಟ್ ವಿಸಿಟ್ ಮಾಡಿದ್ರೆ ನಿಮಗೆ ಇಷ್ಟು ಅಮೌಂಟ್ ಕೊಡ್ತೇವೆ ಅಂತ ಹೇಳ್ತಾರೆ. ಸೊ ಈಗ ನಿಮಗೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಆ್ಯಡ್ ಮಾಡ್ತಾರೆ, ಗ್ರೂಪ್ ಅಥವಾ ಚಾನಲ್ನಲ್ಲಿ ಆ್ಯಡ್ ಮಾಡ್ತಾರೆ, ಟೆಲಿಗ್ರಾಮ್ ಗ್ರೂಪ್ ಅಥವಾ ಚಾನಲ್ನಲ್ಲಿ. ಸೊ ದೆನ್ ಆ್ಯಡ್ ಮಾಡಿದ ಮೇಲೆ ಅಲ್ಲಿ ನಿಮಗೆ ಟಾಸ್ಕ್ ಕೊಡ್ತಾರೆ. ನಮ್ಮ ಹತ್ರ ಇಷ್ಟು ಟಾಸ್ಕ್ ಇದೆ, 23 ಅಥವಾ 27 ಟಾಸ್ಕ್ ಇರುತ್ತೆ. ಸೊ ಈ ಟಾಸ್ಕ್ನಲ್ಲಿ ನಿಮಗೆ ಕೊಡ್ತಾ ಇರ್ತಾರೆ ಕಂಟಿನ್ಯೂಸ್ ಆಗಿ. ಓಕೆ, ಇದು ಈಗ ಅಲ್ಲಿಂದ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ನಿಮಗೆ 150 ರೂಪೀಸ್ ಸೆಂಡ್ ಮಾಡ್ತಾರೆ ಆ್ಯಂಡ್ ದೆನ್ ಅವ್ರು ಹೇಳ್ತಾರೆ ಅಲ್ಲಿ ಇದು ನಮ್ಮದು ಟೈಮಿಂಗ್ ಇದೆ, ಬೆಳಗ್ಗೆ 10 ಗಂಟೆಯಿಂದ ಈವ್ನಿಂಗ್ಗೆ ಇಷ್ಟು ಟೈಮ್ ಇದೆ, 8 ಗಂಟೆ ಅಥವಾ ಸಮಥಿಂಗ್ ಟೈಮ್ ಇದೆ ಅಂತ ಹೇಳ್ತಾರೆ. ಈ ಟೈಮ್ಗೆ ನಿಮಗೆ ಇಷ್ಟು ಪರ್ಟಿಕ್ಯುಲರ್ ಟೈಮ್ನಲ್ಲಿ ನೀವು ಒಂದು ಟಾಸ್ಕ್ ಕ್ಲಿಯರ್ ಮಾಡಬೇಕು. ಡೈರೆಕ್ಟಾಗಿ ನೀವು ರಿವ್ಯೂ ಕೊಟ್ಟು ಪೋಸ್ಟ್ ಮಾಡಬೇಕು, ದೆನ್ ಸ್ಕ್ರೀನ್ಶಾಟ್ ಕಳಿಸ್ಬೇಕು ನಮಗೆ ಅಂತ ಹೇಳ್ತಾರೆ. ಅಲ್ಲಿಂದ ನಿಮಗೆ ಪರ್ಟಿಕ್ಯುಲರ್ ಟಾಸ್ಕ್ ಕೊಡ್ತಾರೆ. ಸೊ ಟಾಸ್ಕ್ ಕೊಡೋದಾದಮೇಲೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಗೇಮ್. 50 ಸೆಂಡ್ ಮಾಡ್ತಾರೆ, ಒಂದು 5 ಟಾಸ್ಕ್ ಆಗೋ ತನಕ. ಆಲ್ಮೋಸ್ಟ್ ಒಂದು 300 ರೂಪೀಸ್ ನಿಮಗೆ ಸೆಂಡ್ ಮಾಡ್ತಾರೆ. 150 ಪ್ಲಸ್ ಸೆಂಡ್ 50 ಪರ್ ಟಾಸ್ಕ್
ಪರ್ ಟಾಸ್ಕ್ 50 ರೂಪೀಸ್ ಸೆಂಡ್ ಮಾಡ್ತಾ ಇರ್ತಾರೆ ಅವರು. ಆ್ಯಂಡ್ ಅಲ್ಲಿಂದ ನಿಮಗೆ ಆಸೆ ಹುಟ್ಟುತ್ತೆ, ಏನಪ್ಪ ನಿಮಗೆ ಒಂದು ವೇಳೆ ಗೊತ್ತಿಲ್ಲ ಅಂದರೆ ನೀವು 100% ಅವರಿಗೆ ಟಾರ್ಗೆಟ್ ಆಗ್ತೀರಾ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, 100% ಟಾರ್ಗೆಟ್ ಆಗ್ತೀರಾ ನಿಮಗೆ ಇವರ ಒಂದು ಸ್ಕ್ಯಾಮ್ ಗೊತ್ತಿಲ್ಲ ಅಂದರೆ. ಸೊ ಏನು ಮಾಡ್ತಾರೆ, ಇವಾಗ ನೀವು ದುಡ್ಡು ಕಲೆಕ್ಟ್ ಮಾಡಿ ದುಡ್ಡು ತೊಗೊಂಡಿರಲ್ಲ, ಇವಾಗ ನಮ್ಮ ಹತ್ರ ಪ್ರೀಪೇಡ್ ಟಾಸ್ಕ್ ಇದೆ. ಇದು ಪ್ರೀಪೇಡ್ ಟಾಸ್ಕ್ ಏನಪ್ಪ ಅಂದರೆ ನೋಡಿ, ನೀವು ಪ್ರೀಪೇಡ್ ಅಂದರೆ ಇಷ್ಟು ಅಮೌಂಟ್ ಕೊಟ್ಟರೆ 1000 ಅಮೌಂಟ್ ಕೊಟ್ಟರೆ ನಿಮಗೆ ಎಕ್ಸ್ಟ್ರಾ ಬೋನಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಅವ್ರ ಹತ್ರ 1000 ಹಿಡಿದು 40,000 ತನಕ ಪ್ರೀಪೇಡ್ ಟಾಸ್ಕ್ ಇರುತ್ತೆ. ಅಂದರೆ ಒಂದು 7 ಟಾಸ್ಕ್ ಪ್ರೀಪೇಡ್ ಇರುತ್ತೆ ಅವ್ರದ್ದು, ಮಿಕ್ಕಿದೆಲ್ಲ ಫ್ರೀ ಇರುತ್ತೆ. ಸೊ ಆ 7 ಟಾಸ್ಕ್ನಲ್ಲಿ ಅವ್ರು ಹೇಳ್ತಾರೆ ಅಂದರೆ ಇನ್ ಬಿಟ್ವೀನ್ ಫಸ್ಟ್ ಟಾಸ್ಕ್ನಿಂದ 23 ಟಾಸ್ಕ್ವರೆಗೆ ಒಳಗಡೆ ಒಂದು 7th ನಂಬರ್ ಅಥವಾ ಇನ್ನು 3, 4 ನಂಬರ್, 14 ನಂಬರ್ ಈ ಥರ ಒಂದು ಡಿಫ್ರೆಂಟ್ ನಂಬರಲ್ಲಿ ಡಿಫ್ರೆಂಟ್ ಟೈಮ್ನಲ್ಲಿ ಪ್ರಿಪೇರ್ ಟಾಸ್ಕ್ ಅಂತ ಸೆಂಡ್ ಮಾಡ್ತಾರೆ. ಇದು ಪ್ರಿಪೇರ್ ಟಾಸ್ಕ್ ಇದೆ, ದುಡ್ಡು ಕೊಟ್ಟರೆ ನಿಮಗೆ ಲಿಂಕ್ ಕೊಡ್ತೀವಿ ಅಂತ ಹೇಳ್ತಾರೆ. ನಮ್ಮ ಸಪ್ರೇಟಾಗಿ ನಿಮ್ಮ ರಿಸೆಪ್ಷನಿಸ್ಟ್ಗೆ ಕಾಲ್ ಮಾಡಿ ಟೆಕ್ಸ್ಟ್ ಮಾಡಿ ಅವ್ರು ಲಿಂಕ್ ಕೊಡ್ತಾರೆ ಅಂತ ಹೇಳ್ತಾರೆ ಅವರು. ಸೊ ಪ್ರಿಪೇರ್ಡ್ ಅಂದರೆ ಅಮೌಂಟ್ ಕೊಡಬೇಕು ನೀವು ಅವರಿಗೆ. ಸೊ ಸ್ಟಾರ್ಟಿಂಗ್ನಲ್ಲಿ 1000 ಕೊಟ್ಟರೆ ನೀವು 1000 ಮುಂದೆ ಸ್ಟಾರ್ಟಿಂಗ್ನಲ್ಲಿ ಕೊಟ್ಟರೆ ನಿಮಗೆ ರಿಟರ್ನ್ ಆಗಿ ಕೊಡ್ಬೋದು ಅವರು 1400 ರೂಪೀಸ್ ಎಕ್ಸ್ಟ್ರಾ ಅಮೌಂಟ್. 1000 ಆ್ಯಡ್ ಮಾಡಿ ನಿಮಗೆ 1400 ಎಕ್ಸ್ಟ್ರಾ ಕೊಡ್ಬೋದು ಆ್ಯಂಡ್ ಕೊಡ್ತಾರೆ 100%. ಈ ಥರ ನಿಮಗೆ ಆಸೆ ಹುಟ್ಟಿಸಿ ನೋಡಿ, ನಾನು ಹೇಳ್ತಾ ಇದ್ದೀನಿ, ಇದು ಪ್ರೀಪೇಡ್ ಪ್ಲಸ್ ಫ್ರೀ ಅಂಡ್ ಟಾಸ್ಕ್ ಇರುತ್ತೆ ಅವ್ರ ಹತ್ರ. ನೀವು ಒಂದು ವೇಳೆ ಇವರು ಈ ಥರ ಒಂದು ನಿಮ್ಮ ಹತ್ರ ಟೆಕ್ಸ್ಟ್ ಬಂದರೆ ನೀವು ಒಂದೇ ಕೆಲಸ ಮಾಡಿ, ಒನ್ಲಿ ಫ್ರೀ ಟಾಸ್ಕ್ ಏನಿರುತ್ತಲ್ಲ ಆ ಫ್ರೀ ಟಾಸ್ಕ್ನ ಗ್ರ್ಯಾಬ್ ಮಾಡ್ಕೊಳ್ಳಿ. ಎಷ್ಟೇ ಫ್ರೀ ಟಾಸ್ಕ್ ಕೊಟ್ಟರೆ ಅವ್ರು ಒಂದು ವೇಳೆ ಅಲೋ ಮಾಡ್ತಾ ಇದ್ದರೆ ಫ್ರೀ ಟಾಸ್ಕ್ಗೆ, ಆ ಫ್ರೀ ಟಾಸ್ಕ್ನ ನೀವು ತೊಗೊಳ್ಬೋದು. ಈಸಿಯಾಗಿ ನೀವು ಫ್ರೀ ಟಾಸ್ಕ್ನ ಕಲೆಕ್ಟ್ ಮಾಡ್ಬೋದು. ಸೊ ಫ್ರೀ ಟಾಸ್ಕ್ಸ್ನ ಕಲೆಕ್ಟ್ ಮಾಡಿ ಅವರಿಂದ ಅಮೌಂಟ್ ನೀವು ರಿಸೀವ್ ಮಾಡ್ಕೊಳ್ಬೋದು. ಸೊ ಅಮೌಂಟ್ನ ಫ್ರೀ ಟಾಸ್ಕ್ನ ತೊಗೊಂಡು ಅಮೌಂಟ್ ರಿಸೀವ್ ಮಾಡಿದರೆ ಆರಾಮಾಗಿ ನಿಮಗೆ 50-50 ಇಲ್ಲ ಅಂದರೆ 1500 ತನಕ ನಿಮಗೆ ಆರಾಮಾಗಿ ಅಮೌಂಟ್ ಬರುತ್ತೆ. 1500 ಅಥವಾ 1300 ತನಕ ನಿಮಗೆ ಆರಾಮಾಗಿ ದುಡ್ಡನ್ನ ನೀವು ಮಾಡ್ಬೋದು ಅಂದರೆ ಫ್ರೀ ಟಾಸ್ಕ್ನ ನೀವು ಮಾಡಿದರೆ. ಅದರ್ವೈಸ್ ಒಂದು ವೇಳೆ ನೀವು ಪ್ರೀಪೇಡ್ ತೊಗೊಂಡ್ರೆ ನಿಮ್ಮ ದುಡ್ಡು ನಾಮ ಹಚ್ಕೊಳ್ತೀರ ನೀವು 100%. ಅದೇ ಹೇಳ್ತಾರೆ, ನಿಮ್ಮ ಹತ್ರ ಸ್ಕ್ಯಾಮ್ ಆಗೇ ಆಗುತ್ತೆ. ಒಂದು ವೇಳೆ ನೀವು ಪ್ರಿಪೇಡ್ ಟಾಸ್ಕ್ ಅಂತ ಹೋದರೆ ಅಲ್ಲಿ ಒಂದು ವೇಳೆ ಫ್ರೀ ಟಾಸ್ಕ್ ಅವ್ರು ನಿಮ್ಮ ಹತ್ರ ಸೆಂಡ್ ಮಾಡ್ತಾಯಿದ್ರೆ ಫ್ರೀ ಟಾಸ್ಕ್ನ ರಿವ್ಯೂ ಮಾಡಿ ಆ್ಯಂಡ್ ಅಮೌಂಟ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಪ್ರಿಪೇಡ್ ಟಾಸ್ಕ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರಿಪೇಡ್ ಟಾಸ್ಕ್ ತೊಗೊಂಡ್ರೆ ನೀವು ನಿಮ್ಮ ಅಮೌಂಟ್ 100% ಹೋಗುತ್ತೆ. ಸ್ಟಾರ್ಟಿಂಗ್ನಲ್ಲಿ ಲೋ ಅಮೌಂಟ್ನಿಂದ ಸ್ಟಾರ್ಟ್ ಮಾಡ್ತಾರೆ, ಇದನ್ನು ನಿಮಗೆ ಆಸೆ ಹುಟ್ಟಿಸ್ತಾರೆ. ನೋಡಿ ಇಷ್ಟು ಕೊಟ್ಟಿದ್ದೀವಲ್ಲ, ಇನ್ನೂ ಹೆಚ್ಚು ಮಾಡಿ ಇನ್ನೂ ಹೆಚ್ಚು ಮಾಡಿ ಸ್ವಲ್ಪ ಅಮೌಂಟ್ ಅಂತ ನಿಮಗೆ ಸ್ವಲ್ಪ ಆಸೆ ಹುಟ್ಟಿಸ್ತಾರೆ. ಡೈರೆಕ್ಟಾಗಿ ನಿಮಗೆ ಲೈಕ್ಲಿ ಏನಂತಾರೆ ಸ್ವಲ್ಪ ಆಸೆ ಬರುತ್ತೆ. ದೆನ್ ಒಂದು ವೇಳೆ ನೀವು ಅವರಿಗೆ ಪ್ರಿಪೇಡ್ ಅಂತ ಮಾಡೋಕ್ಕೆ ಹೋದರೆ ಒಂದು ವೇಳೆ 5000 ಕೂಡ ಸೆಂಡ್ ಮಾಡಿದ್ರೆ ನಿಮ್ಮ ಹತ್ರ ನಿಮಗೆ ಸ್ಕ್ಯಾಮ್ ಆಗೋದು 100%. ಸೊ ನೋಡಿ, ಈ ಥರ ಒಂದು ಸ್ಕ್ಯಾಮ್ ನಡೀತಾ ಇದೆ. ಸೊ ಈ ಥರ ಒಂದು ವೇಳೆ ನಿಮ್ಮ ಹತ್ರ ಒಂದು ವೇಳೆ ನಂಬರ್ ಅಥವಾ ಏನಾದರೂ ಟೆಕ್ಸ್ಟ್ ಬಂದರೆ ದಯವಿಟ್ಟು ಅಲರ್ಟ್ ಆಗಿರಿ ಆ್ಯಂಡ್ ಇವರ ಒಂದು ಸ್ಕ್ಯಾಮಿಂದ ಸೇಫ್ ಆಗಿರಿ. ಆಲ್ರೆಡಿ ಹೇಳ್ತಾ ಇದ್ದೀನಿ ನಾನು. ಸೊ ದ್ಯಾಟ್ಸ್ ಇಟ್ ಗೈಸ್. ತುಂಬ ಸ್ಕ್ಯಾಮ್ ಆಗ್ತಾಯಿದೆ. ಈ ಥರ ಒಂದು ಸ್ಕ್ಯಾಮ್ ತುಂಬ ಮಾರ್ಕೆಟ್ನಲ್ಲಿ ಬರ್ತಾಯಿದೆ. ಸೊ ಇಷ್ಟು ಹೇಳೋದು, ಒಂದು ವೇಳೆ ನಿಮಗೆ ಈ ಒಂದು ಇನ್ಫಾರ್ಮೇಟಿವ್ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ನಂದೆಲ್ಲ ಟ್ರಾವೆಲ್ ಆ್ಯಂಡ್ ಎಕ್ಸ್ಪ್ಲೋರ್ ಮಾಡೋ ಒಂದು ಟಾಪಿಕ್, ಬಟ್ ಈ ಟಾಪಿಕ್ ನಾ ಎಕ್ಸ್ಪೀರಿಯೆನ್ಸ್ ಮಾಡಿರೋದು, ದ್ಯಾಟ್ಸ್ ವೈ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ನನ್ನ ಜೊತೆ ಯಾವುದೂ ಸ್ಕ್ಯಾಮ್ ಆಗಿಲ್ಲ, ಬಿಕಾಸ್ ನಂಗೆ ಆಲ್ರೆಡಿ ಗೊತ್ತಿತ್ತು ಇವರೆಲ್ಲ ಸ್ಕ್ಯಾಮರ್ಸ್ ಇರ್ತಾರಂತ. ಸೊ ನಾನು ಅವರಿಂದ ಆಲ್ಮೋಸ್ಟ್ 2500 ತನಕ ದುಡ್ಡು ಕೂಡ ಕಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ದ್ಯಾಟ್ಸ್ ಇಟ್ ಗೈಸ್. ಸೊ ಬಿ ಅಲರ್ಟ್ ಗೈಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.